ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಕನ್ನಡದಲ್ಲಿ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ತುಂಬ ಖುಷಿ ಕೂಡ ಇದೆ. ನಮ್ಮನ್ನ ನಾವು ನೋಡೋದು ಆ ಬಿಗ್ ಸ್ಕ್ರೀನಲ್ಲಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನೂರಾರು ಆಡಿಷನ್ಸು, ರಿಜೆಕ್ಷನ್ಸು, ಆ್ಯಂಡ್ ನಾನು ಯಾವತ್ತೂ ರಿಜೆಕ್ಷನ್ನ ಆ ಥರ ತೊಗೊಂಡಿಲ್ಲ. ಏನೋ ಓಕೆ ಇವಾಗ ರಿಜೆಕ್ಟ್ ಮಾಡಿ ನೆಕ್ಸ್ಟ್ ಆಡಿಷನ್ಲಿ ಏನಾಗುತ್ತೆ ಅಂತ. ಸೊ ಆ ನಂಬಿಕೆ ಇತ್ತು, ಒಂದಿನ ನನಗೆ ಅಂತ ಏನೋ ಅದನ್ನು ಕಥೆಗಳು ನನಗೆ ಸೂಟ್ ಆಗೋದು ನನಗೆ ಕೇಳ್ತಾರೆ, ಅಥವಾ ನಾನು ಆಡಿಷನ್ ಮಾಡ್ತೀನಿ, ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಸೊ ಚಿಕ್ಕ ವಯಸ್ಸಿಂದ ನಾವು ಹೇಗೆ ನಾವು ಸ್ಕೂಲ್ ಆಗಲಿ, ಆ ಸ್ಕೂಲ್ ಪೋರ್ಷನ್, ನನ್ನ ಕಾಲೇಜ್ ಪೋರ್ಷನ್ನು, ಆಮೇಲೆ ಕೆಲ್ಸಕ್ಕೆ ಹೋದಾಗ ಮನುಷ್ಯ ಹಿಂಗಿರ್ತಾನೆ. ಸೊ ನಾವು ಇದನ್ನು ತೋರಿಸಿದ್ದೀರಿ ನಾವು ಸುಖಿ ಭವ ಸಿನಿಮಾಲಿ. ಬಾಯ್ಸ್ ಲವ್ನೇ ತುಂಬ ಸ್ಟ್ರಾಂಗ್, ಹುಡುಗಿಯರು ಬಂದ್ಬಿಟ್ಟು ಚೀಟ್ ಮಾಡ್ತಾರೆ, ಆ ಥರನೇ ತೋರಿಸಿದ್ದಾರೆ ತುಂಬ ಸಿನಿಮಾಲಿ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇದೇ ಫೆಬ್ 6ಗೆ ಸುಂದರವಾದ ಪ್ರೇಮ ಕಥೆ ಇರುವಂತಹ ಸುಖಿ ಭವ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾದ ಕುರಿತು ಮಾತನಾಡಲಿಕ್ಕೆ ನಾಯಕ ಮತ್ತು ನಾಯಕ ನಟಿ ಇಬ್ರು ಇದ್ದಾರೆ. ಸೊ ಅವ್ರನ್ನ ಸ್ವಾಗತ ಮಾಡೋಣ. ಸೊ ಇಬ್ಬರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಗಿದ್ದೀರಿ ಇಬ್ರು? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೂಪರ್. ಹೇಗಿದ್ದೀರಿ? ಸೂಪರ್ ಸರ್. ಜೋಶ್ ಕಮ್ಮಿ ಆಗಿದೆ ಅಂತ? ಇಲ್ಲ ಸರ್, ಜೋಶ್ ಇವಾಗ ಸ್ಟಾರ್ಟ್ ಆಗ್ತದೆ ಆಕ್ಚುಲಿ. ಭಯಕ್ಕೆ ನಾನು ಜೋಶ್ ಕಮ್ಮಿ ಆಗಿದೆ. ಸಿನಿಮಾ ಬಿಡುಗಡೆ ಆಗ್ತಿದೆ, ಯಾವ ಭಯ ಇಲ್ಲ, ಏನಿಲ್ಲ ಸರ್. ಎಷ್ಟು ಥ್ರಿಲ್ ಆಗಿದ್ದೀರಿ ಅಂತ ಸಿನಿಮಾಗೋಸ್ಕರ? ನೀವು ಎಷ್ಟು ವೆಯ್ಟ್ ಮಾಡ್ತಿದ್ರಿ ಇಬ್ರು? ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಕನ್ನಡದಲ್ಲಿ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ತುಂಬ ಖುಷಿ ಕೂಡ ಇದೆ. ಅಷ್ಟೇ. ನಾನು ಆಬ್ವಿಯಸ್ಲಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಒಂದು 2ನೇ ಸಿನಿಮಾ ಇದು. ಸೊ ಥಿಯೇಟ್ರಲ್ಲಿ ಕಾಣೋದೇ ಒಂದು, ಅದು ಏನು ಹೇಳ್ತಾರೆ, ಆ ನಶಾನೇ ಬೇರೆ. ಅದು ಥಿಯೇಟ್ರಲ್ಲಿ ನಮ್ಮನ್ನ ನಾವು ನೋಡೋದು ಆ ಬಿಗ್ ಸ್ಕ್ರೀನಲ್ಲಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ನಿಮ್ಮ ಇಬ್ಬರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಸೊ ಚಿಕ್ಕದಾಗಿ ಏನೆಲ್ಲ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಸೊ ಇಬ್ಬರದು? ಸೊ ನನ್ನ ಸ್ಟಡೀಸ್ ಎಲ್ಲ ಬ್ಯಾಂಗ್ಳೂರಲ್ಲೇ ಆಗಿತ್ತು. ಸೊ ಇದು ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಜ್ಯುವೆಲ್ರಿ ಸ್ಟುಡಿಯೋಲಿ ವರ್ಕ್ ಮಾಡ್ತಾಯಿದ್ದೆ ಮ್ಯಾನೇಜರ್ ಆಗಿ, ಅದ್ರ ಡಿಸೈನ್ಸ್ ಅದ್ರ ಬಗ್ಗೆ. ಸೊ ಅದಾದಮೇಲೆ ಸ್ಲೋಲಿ ನಾನು ಮಾಡಲಿಂಗ್ ಎಂಟ್ರಿ ಆದೆ. ಅದರಿಂದ ಐ ಗಾಟ್ ಆಪರ್ಚುನಿಟಿ ಸಿನಿಮಾಸ್ಗೆ ಎಲ್ಲದಕ್ಕೂ. ಸರ್ ನಾನು ಆಲ್ಮೋಸ್ಟ್ ವರ್ಷಾಂಗಟ್ಲೆಯಿಂದ ಆಡಿಷನಿಂಗ್, ನಾನು ಸಿನಿಮಾ ಅಲ್ಲೇ ಮಾಡಬೇಕು ಅಂತ ನಾನು ಥಿಯೇಟರ್ ಮಾಡ್ತಾಯಿದ್ದೆ. ಇಂಗ್ಲೀಷ್ ಥಿಯೇಟರ್ ಪ್ಲೇಸ್ ಮಾಡ್ತಾಯಿದ್ದೆ, ಫಿನಿಕ್ಸ್ ಎಂಟರ್ಟೈನ್ಮೆಂಟ್ ಕಂಪ್ನಿ ಅಂತ. ಅವ್ರ ಜೊತೆ ಥಿಯೇಟರ್ ಪ್ರೊಡಕ್ಷನ್ ಎಲ್ಲ ಹ್ಯಾಂಡಲ್ ಮಾಡಿದ್ದೀನಿ ಫಾರ್ ಸಮ್ ಇಯರ್ಸ್. ಅದಾದಮೇಲೆ ಆ್ಯಕ್ಟಿಂಗೇ ಇದ್ದಿದ್ದು ಮೇನ್ ಗೋಲು. ಐ ವಾಂಟ್ ಏನೋ ಒಳ್ಳೆ ಲೀಡ್ ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಆಸೆಯಲ್ಲೇ ಆಡಿಷನ್ಸ್ ಮಾಡಿಕೊಂಡು. ಸೊ ನಾನು ಆಲ್ಮೋಸ್ಟ್ ಜಾಸ್ತಿ ಮಾಡಿರೋದು ಅದೇನೆ. ಸೊ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಅದು ಇದೆಲ್ಲ ಮಾಡಿದ್ದೀನಿ, ಬಟ್ ಮೇಜರಾಗಿ ಸಿನ್ಸ್ ಇಯರ್ಸ್ ನಾನು ಮಾಡ್ತಾ ಇರೋದೇ ಆ್ಯಕ್ಟಿಂಗ್. ಈಗ ಅಂದರೆ ಫುಲ್ ಫ್ರೆಂಡ್ಸ್ ನಾಯಕ ನಟನಾಗಿ ಸೊ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಇದ್ರ ಹಿಂದಿನ ಶ್ರಮದ ಬಗ್ಗೆ ಹೇಳೋದಾದ್ರೆ, ಸೊ ಎಷ್ಟಿತ್ತು ಅಂತ ನಿಮ್ಮ ಶ್ರಮ ತುಂಬ ಇತ್ತು ಸರ್. ತುಂಬ ವರ್ಷಾಂಗಟ್ಲೆ, ನೂರಾರು ಆಡಿಷನ್ಸು, ರಿಜೆಕ್ಷನ್ಸು, ಆ್ಯಂಡ್ ನಾನು ಯಾವತ್ತೂ ರಿಜೆಕ್ಷನ್ನ ಆ ಥರ ತೊಗೊಂಡಿಲ್ಲ. ಏನೋ ಓಕೆ ಇವಾಗ ರಿಜೆಕ್ಟ್ ಮಾಡಿ ನೆಕ್ಸ್ಟ್ ಆಡಿಷನ್ಲಿ ಏನಾಗುತ್ತೆ ಅಂತ. ನಾನು ಐ ಆಲ್ವೇಸ್ ಫೆಲ್ಟ್ ಮೋಸ್ಟ್ಲಿ ನನ್ನ ಪಾರ್ಟಿಗೆ ಸೂಟ್ ಆಗಿಲ್ಲ ಅನ್ಸಿದೆ, ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಸೊ ಆ ನಂಬಿಕೆ ಇತ್ತು, ಒಂದಿನ ನನಗೆ ಅಂತ ಏನೋ ಅದನ್ನು ಕಥೆಗಳು ನನಗೆ ಸೂಟ್ ಆಗೋದು ನನಗೆ ಕೇಳ್ತಾರೆ, ಅಥವಾ ನಾನು ಆಡಿಷನ್ ಮಾಡ್ತೀನಿ, ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಆ ಪ್ರಾಸೆಸ್ಸಲ್ಲಿ ಇದಿವಾಗ ನಂದು 2ನೇ ಸಿನಿಮಾ. ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸರ್. ಸೊ ಹೇಗೆ ಅನಿಸಿದೆ ಸರ್ ಇವಾಗ ಸುಖಿ ಭವ ಅಂದರೆ ಟ್ರೈಲರು ಟೀಸರ್ ಎಲ್ಲ ನೋಡಿದಾಗ ಆ ಒಂದು ತುಂಟತನ, ಒಂದು ಪ್ರೇಮ ಕಥೆ ಎಲ್ಲ ಕೂಡ ಅದ್ರ ಕಾಣಿಸುತ್ತೆ. ಸೊ ನಿಮ್ಮ ಲೈಫಲ್ಲಿ ಆ ಥರದ್ದೆಲ್ಲ ಆಗಿದೆಯಾ ಅಂತ ನಿಜ ಜೀವನದಲ್ಲಿ? ಅಂದರೆ ಈ ಸಿನಿಮಾದಲ್ಲಿ ಇಬ್ಬಿಬ್ರು ಹೀರೋಯಿನ್ಗಳು ನನ್ನ ಜೊತೆ ಆಗಿಲ್ಲ, ಸುತ್ತಮುತ್ತ ಜನ ಜೊತೆ ಆಗಿದೆ ಸರ್. ನಿಮ್ಮ ಒಂದು ಲೈಫಲ್ಲಿ? ನನ್ನ ಲೈಫಲ್ಲಿ ಅದೇ, ನನ್ನ ಸುತ್ತಮುತ್ತ ಫ್ರೆಂಡ್ಸ್ ಇದ್ದಾರೆ, ಇವ್ರ ಲೈಫಲ್ಲೆಲ್ಲ ಆಗಿದೆ. ನನ್ನ ಲೈಫಲ್ಲಿ ಆಗಿಲ್ಲ, ಬೇರೆಯವ್ರ ಕಡೆ ಆಗಿದೆ, ನನ್ನ ಫ್ರೆಂಡ್ಸು ಒಂದಷ್ಟು ಜನ. ಅಂದರೆ ಕೆಲವೊಂದಷ್ಟು ಅದರಲ್ಲಿ ಕಾಣಿಸುತ್ತೆ, ಅಂದರೆ ಸ್ಕೂಲು, ಕಾಲೇಜು. ಇದು ಆ್ಯಕ್ಚುಲಿ ಏನು ಗೊತ್ತಾ ಸರ್, ನಾವು ಇದೊಂದು ಕಮಿಂಗ್ ಆಫ್ ಏಜ್ ಡ್ರಾಮಾ ಇದು. ಸೊ ಚಿಕ್ಕ ವಯಸ್ಸಿಂದ ನಾವು ಹೇಗೆ ನಾವು ಸ್ಕೂಲ್ ಆಗಲಿ, ಆ ಸ್ಕೂಲ್ ಪೋರ್ಷನ್, ನನ್ನ ಕಾಲೇಜ್ ಪೋರ್ಷನ್ನು, ಆಮೇಲೆ ಕೆಲ್ಸಕ್ಕೆ ಹೋದಾಗ ಮನುಷ್ಯ ಹಿಂಗಿರ್ತಾನೆ. ಸೊ ನಾವು ಇದನ್ನು ತೋರಿಸಿದ್ದೀರಿ ನಾವು ಸುಖಿ ಭವ ಸಿನಿಮಾಲಿ. ಆ್ಯಂಡ್ ಟೈಟ್ಲು ಇಸ್ ಅ ವೆರಿ, ಏನು ಹೇಳ್ತಾರೆ, ತುಂಬ ಪಾಸಿಟಿವ್ ಟೈಟ್ಲ್ ಇದು, ಸುಖಿ ಭವ. ವೆರಿ ಕ್ಯಾಚಿ. ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರು, ಅವ್ರದ್ದು ಆ್ಯಕ್ಚುಲಿ ಐಡಿಯಾ ಇದು. ಪ್ರೊಡ್ಯೂಸರು ನಮ್ಮ ಡೈರೆಕ್ಟರ್ದು, ಸುಖಿ ಭವ ಅಂತ ಟೈಟ್ಲ್ ಇಡೋಣ ಅಂತ. ಸೊ ಎಲ್ಲರಿಗೂ ಅದೇ ಥರ ಟೈಟಲ್ ಥರ ನಮ್ಮೆಲ್ಲರಿಗೂ ಸುಖಿ ಭವ ಆಗಲಿ ಅಂತ ಒಂದು ಟೈಟಲ್ ತುಂಬ ಚೆನ್ನಾಗಿದೆ ಮೇಡಮ್. ಅಂದರೆ ಈಗ ಕನ್ನಡದಲ್ಲಿ ನಾರ್ಮಲ್ ಆಗಿ ಹೇಳ್ತೀವಿ ಅನ್ನದಾತ ಸುಖಿ ಭವ ಅಂತ ಹೇಳಿ. ಸೊ ನಾನು ಫಸ್ಟ್ ಟೈಮ್ ಟೀಸರ್ ನೋಡಿದಾಗ ಏನು ಸಿನಿಮಾ ಹೆಸರು ಕೂಡ ತುಂಬ ಚೆನ್ನಾಗಿದೆ, ಸುಖಿ ಭವ ಅಂತ ಹೇಳಿ. ಸೊ ಈ ಒಂದು ಟೈಟಲ್ ಕೇಳಿದಾಗ ಅಂದರೆ
ಸಿನಿಮಾದ ಫಸ್ಟ್ ಟೈಮ್ ಅಂದ್ರೆ ನರೇಶನ್ ಕೇಳಿದಾಗ ಸೊ ಹೇಗೆ ಅನಿಸ್ತು ನಿಮ್ಗೆ ಆ ಒಂದು ಕ್ಷಣಕ್ಕೆ? ಸೊ ನರೇಶನ್ ರಾಜೇಶ್ ಸರ್ ನರೇಶನ್ ಕೊಟ್ಟಾಗ ಯಾವಾಗೂ ಬಾಯ್ಸ್ ಲವ್ನೇ ತುಂಬ ಸ್ಟ್ರಾಂಗ್, ಹುಡುಗಿರು ಬಂದ್ಬಿಟ್ಟು ಚೀಟ್ ಮಾಡ್ತಾರೆ ಆ ಥರನೇ ತೋರಿಸಿದ್ದಾರೆ ತುಂಬ ಸಿನಿಮಾಲಿ. ಸೊ ಈ ಸಿನಿಮಾಲಿ ಸ್ವಲ್ಪ ಹುಡುಗಿರ್ದು ಒಂದು ಸ್ಟ್ರಾಂಗ್ ಲವ್ ಸ್ಟೋರಿ ಇದೆ, ಅವ್ರು ತುಂಬ ರೂಟೆಡ್ ಆಗಿರ್ತಾರೆ ಲವ್ವಲ್ಲಿ ಅನ್ನೋದು ತೋರಿಸಿರೋದಕ್ಕೆ ನಂಗೆ ತುಂಬ ಇಷ್ಟ ಆಗಿತ್ತು. ಅಂದ್ರೆ ಮೇಡಮ್ ಈಗ ಸಾಕಷ್ಟು ಹಿನ್ನೆಲೆ ಬಗ್ಗೆ ಹೇಳಿದಾಗ ನೀವು ಹೇಳಿದ್ರಿ ಮಾಡ್ಲಿಂಗ್ ಮಾಡ್ಕೊಂಡಿದ್ದೆ, ಸೊ ಅಂದ್ರೆ ಸಾಕಷ್ಟು ಯಾಕೆ ಮಾಡ್ಲಿಂಗ್ ಇರೋರೆಲ್ಲ ಆಲ್ಮೋಸ್ಟ್ ಮತ್ತೆ ಸಿನಿಮಾ ಇಂಡಸ್ಟ್ರಿ ಕಡೆ ಬರ್ತಾರಲ್ಲ ಅಂತ. ಸೊ ಅಲ್ಲಿಂದ ಯಾಕೆ ಅಂತ ಅಂದರೆ ಅಲ್ಲಿಂದಾನೇ ಕಾಂಟ್ಯಾಕ್ಟ್ ಬಿಲ್ಡ್ ಆಗೋದು. ಸೊ ಅಲ್ಲಿ ನಮ್ಮ ನೋಡ್ತಾರೆ ಜನ ಫೇಸ್, ದೆನ್ ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ, ನೀವು ಈ ಥರ ಆಡಿಷನ್ ಇದೆ ಕೊಡ್ತೀಯಾ ಮಾಡ್ತೀಯಾ ಅಂತ. ಸೊ ಅಲ್ಲಿಂದ ಅದು ಸ್ವಲ್ಪ ಈಸಿ ಸ್ಟಾರ್ಟ್ ಮಾಡೋಕ್ಕೆ, ಡೈರೆಕ್ಟ್ ಸಿನಿಮಾಕ್ಕಿಂತ ಮಾಡ್ಲಿಂಗಿಂದ ಸ್ವಲ್ಪ ಈಸಿ. ಸೊ ಯಾವ್ದು ಕಷ್ಟ ಅನ್ಸುತ್ತೆ ಮೇಡಮ್, ಮಾಡ್ಲಿಂಗು ಅಥವಾ ನಿಮ್ಗೆ ಎರಡರಲ್ಲಿ ಯಾವ್ದು ಇದು ಅನ್ಸುತ್ತೆ ನಿಮ್ಗೆ ಟಫ್, ಸಿನಿಮಾ ಅಥವಾ ಮಾಡ್ಲಿಂಗು? ಇಲ್ಲ, ನನಗೇನು ಏನು ಟಫ್ ಆ ಥರ ಏನೂ ಇಲ್ಲ. ಸೊ ಟಫ್ ಅಂತ ಬಂದಾಗ ಎರಡೂ ಟಫ್ ಇರುತ್ತೆ, ಈಸಿ ಅಂತ ಇದ್ದಾಗ ಎರಡೂ ಈಸಿಯಾಗೇ ಇರುತ್ತೆ.